ಬನ್ನಿ ತರಕಾರಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ನಮ್ಮ ಮಮ್ಮಿ ಜೊತೆ. ಪರ್ಟಿಕ್ಯುಲರ್ ಆಗಿ ಅದೇ ಬೇಕು ಇದೇ ಬೇಕಂತ ಏನಿದ್ದಿಲ್ಲ, ಹಾಗೆ ರ್ಯಾಂಡಮ್ ತರಕಾರಿ ಫ್ರೂಟ್ಸ್ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ಅವರು ಅಜ್ಜಿ ಮನೆಗೆ ಹೋಗ್ತಾ ಇದ್ದಾರೆ. ಅಜ್ಜಿಗೆ ಚೇಪೆಕಾಯಿ ಇಷ್ಟ, ಚೇಪೆಕಾಯಿ ಇಟ್ಕೊಂಡು ಹೋದರು. ಬಟ್ ತುಂಬ ಹಣ್ಣಾಗ್ಬಿಟ್ಟಿದೆಯಂತೆ. ನನಗೆ ಅದೆಲ್ಲ ಅಷ್ಟು ಅರ್ಥ ಆಗಲ್ಲ. ಹಣ್ಣಾಗಿದ್ರು ಏನೋ ಹಣ್ಣಾಗಿರೋದ್ರಿಂದ ತಿಂತೀವಿ ಅಥವಾ ಬೇಗ ಹಾಳಾಗತ್ತಂತ ಏನೋ. ಓಕೆ. ಆಮೇಲೆ ಬೆಳ್ಳುಳ್ಳಿ ಆಂಟಿ ಸಿಕ್ಕಿದ್ರು. ಅವ್ರು ಏನು ಎಷ್ಟು ದಿವಸ ಆದರೂ ಬಂದಿಲ್ಲ ಅಂತೆಲ್ಲ ಕೇಳಿದ್ರು. ನಮ್ಮಮ್ಮ ಬೆಳ್ಳುಳ್ಳಿ ಕಾಸ್ಟ್ ಹೇಳ್ತಾ ಇದ್ದೀರಾ, ಕಡಿಮೆ ಮಾಡ್ಕೊಳ್ಳಿ ಅಂತ. ಫುಲ್ ಬಾರ್ಗೇನ ಆಂಟಿ ಹೋಗ್ತಾ ಇಲ್ಲ, ನಮ್ಮಮ್ಮ ಬಿಡ್ತಾ ಇಲ್ಲ. ಆದರೆ ಬೆಳ್ಳುಳ್ಳಿ ಬೇಕು. ಇವ್ರು ಕಡಿಮೆ ಮಾಡೋ ಥರ ಕಾಣಿಸ್ತಾ ಇಲ್ಲ. ಎಷ್ಟೇ ಬಾರ್ಗೇನ್ ಮಾಡಿದ್ರು ಹೋಗ್ಬಿಡೋಣ ಅಂತ ಒಂದು ಕಡೆ ಮನಸ್ಸು ನಮ್ಮಮ್ಮಗೆ. ಬೇಡ ಬಿಡು ಅಂತ ಹೋಗ್ತಾ ಇದ್ರು. ಅವ್ರು ವಾಪಸ್ ಕರೀತಾ ಇಲ್ಲ. ಏನು ಮಾಡ್ತಾರೆ, ಇನ್ನೂ ಆದಷ್ಟು ಬಾರ್ಗೇನ್ ಮಾಡಿ ಸ್ವಲ್ಪ ಹೆಂಗೋ ಕಡಿಮೆ ಮಾಡಿಕೊಂಡು ಡೀಲಿಂಗ್ ಮಾಡಿ ಇಸ್ಕೊಂಡ್ಬಿಟ್ರು. ಮತ್ತೆ ನೋಡಿ ಬ್ಯಾಗ್ ಒಳಗೆ ಬೆಳ್ಳುಳ್ಳಿ ಬಂತು ಫೈನಲಿ. ಆಮೇಲೆ ಅಲ್ಲಿಂದ ಫ್ರೂಟ್ ಶಾಪ್ಗೆ ಹೋದ್ವಿ. ಫ್ರೂಟ್ಸ್ ಅಲ್ಲ, ಫ್ರೂಟ್ಸು ವೆಜಿಟೇಬಲ್ಸ್ ಎರಡು. ನಮ್ಮ ಶ್ಯಾಡೋ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ರೆಕಾರ್ಡ್ ಮಾಡಿದೆ. ಇದೆ ಮ್ಯಾಂಗೋ 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 ನನ್ನ ಫೇವ್ರೆಟ್ ಗೊತ್ತಾ. ಮ್ಯಾಂಗೋ ಕೊಡಿಸು ಅಂತ ಮ್ಯಾಂಗೋ ಇಟ್ಕೊಂಡೆ. ಹಂಗೆ ಮೇಲೆ ನೀಟಾಗಿರುತ್ತೆ. ಲೈಟ್ ಹಾಕಿದಾರ ಅದಕ್ಕೆ ಚೆನ್ನಾಗೈತೆ. ಎರಡಂದ್ರಿ ನಮ್ಮ ಮನೆಗೆ ತುಂಬ ಹತ್ರ ಮಾರ್ಕೆಟ್. ಮತ್ತು ಅಲ್ಲಿಂದ ಮನೆ ಹತ್ರ ನಡ್ಕೊಂಡು ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೆ. ಆಮೇಲೆ ಅಷ್ಟೇ ಮನೆ ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಇದನ್ನ ಸಪೋರ್ಟ್ ಮಾಡಿ. ನಾನೇನೋ ಡೈಲಿ ವ್ಲಾಗ್ ಮಾಡ್ತೀನಿ. ಲಿಫ್ಟಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ಒಂದೇ ಒಂದು ಮೆಟ್ಲಿಗೆ ಒಂದೇ ಒಂದು ಮೆಟ್ಲು ಹತ್ತಕ್ಕೆ ಲಿಫ್ಟಲ್ಲಿ ಹೋಗ್ತಾರೆ.